ಇವತ್ತೇನು ನಾವು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ TV9 ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಮೊನ್ನೆ ನಾವು ಗೃಹಲಕ್ಷ್ಮಿದ ಯೋಜನೆ ಬಗ್ಗೆ ನಾವು TV9 ಅವರ ಬಗ್ಗೆ ವರದಿ ಕೊಟ್ಟಿದ್ವಿ. TV9ದಲ್ಲಿ ಅವರು ಈ 3 ತಿಂಗಳಾಯಿತು ಇದೇ ಥರ ಯಾವುದೂ ಹಣ ಬಂದು ಯಾವುದೇ ಹೆಣ್ಮಕ್ಳಿಗೆ ಬಂದು ಜಮಾ ಆಗಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕಂತ ನಾವು ಹೇಳಿದ್ವಿ. ಆದರೆ ಇವಾಗ ಅವರು TV9 ಇವತ್ತು ಅವರು ಮೇಡಮ್ ಅವರು ಬೈಟ್ ಕೊಟ್ಟಿದ್ದಾರೆ. ಏನಂತಂದರೆ 40 ದಿವಸ ಆಯಿತು ನಾನು ಬೆಡ್ ರೆಸ್ಟಲ್ಲಿದ್ದೆ, ಆರಾಮಿರಲಿಲ್ಲ. ಇವಾಗ ನಾನು ಚೇತರಿಸ್ಕೊಂಡಿದ್ದೀನಿ. ಆದಷ್ಟು ಬೇಗ ಈ ವಾರದಲ್ಲಿ ನಾವು ಅದನ್ನು ಹಣನ ಬಿಡುಗಡೆ ಮಾಡುವಂಥ ಒಂದು ಇದನ್ನು ನಾವು ಕೈಗೊಳ್ತೀವಿ ಅಂತ ಹೇಳಿದರು. ಅದಕ್ಕೆ ನಾವು TV9ದವ್ರಿಗೂ ಹಾಗೂ ಮತ್ತು ನಮ್ಮ ಸಚಿವರಾದ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಬೇಗ ಮೇಡಮ್, ಆದಷ್ಟು ಬೇಗ ಈ ಒಂದು ಕಾರ್ಯನ ಜಾರಿಗೆ ತಂದರೆ ಬಹಳ ಖುಷಿ ಆಗುತ್ತೆ. ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಬೇಗ ಇದನ್ನು ದಯವಿಟ್ಟು ಸರ್ಕಾರ ಗಮನಕ್ಕೆ ಬರಬೇಕು. ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಲಕ್ಷ್ಮೀ ಗೋಟೂರ್ ಮೇಡಮ್, ಈಗ ಮೊನ್ನೆ ನೀವು ಕೂಡ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತೇಳಿ ಹೇಳಿದ್ರಿ. ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನೊಂದು ವಾರದಲ್ಲಿ ಎಲ್ಲ 3 ತಿಂಗಳದ್ದು ಹಣ ಆಗ್ತದೆ ಅಂತ ಹೇಳಿದ್ದಾರೆ. ಸೊ ಏನು ಹೇಳ್ತೀರಿ? ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರೆಸ್ಟದಲ್ಲಿದ್ದರು. ಅವರು ಆಕ್ಸಿಡೆಂಟ್ ಆಗಿತ್ತು. ಅವರು ಯಾಕಂದ್ರೆ ಮಾಡಿಕ್ಕಿಲ್ಲ. ಇವಾಗ ಹೇಳಿದ್ದಾರೆ ಅವರು ದುಡ್ಡು ಹಾಕ್ತೇನೆ ಅಂತಂದು ಹೇಳಿದರು. ಆದಷ್ಟು ಒಂದು ಮಹಿಳೆಯರಿಗೆ ಒಂದು ದುಡ್ಡು ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ಅವರು ರೆಸ್ಟದಾಗಿದ್ದರು ಅಷ್ಟೇ ಹೇಳಕ್ಕೆ ಬರ್ತೇನೆ. ಆಮೇಲೆ TV9ದವ್ರು ಬರೀ ನಮ್ಮ ಬೈಟ್ ತೊಗೊಂಡಿರು. TV9ಅವ್ರು ಬರೀ ದೈನ್ ಮಾಡಿದೆ ಹೇಳ್ತೇನೆ ರೀ. ಸೊ 3 ತಿಂಗಳದ್ದು ಹಣ ಬರಾಕತ್ತೈತಿ. ಈಗ ಹೆಂಗೆ ಅನಿಸುತ್ತೆ? ಖುಷಿ ರೀ, ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದ್ದೇವೆ ರೀ. 6,000 ರೂಪಾಯಿ ಒಂದೇ ಸರಿ ಬರುತ್ತೆ. 6,000 ರೂಪಾಯಿ ಒಂದೇ ಸಲ ಬರ್ತದೆ ಅಂದರೆ ಖುಷಿ ರೀ ಸರ್. ಮನೆ ಸಂಸಾರಕ್ಕೆ ಒಂಥರ ಖುಷಿ. ನಮ್ದು ಎಲ್ಲ ಜನರದೆಲ್ಲ ಮಹಿಳೆಯರದೆಲ್ಲ ಕೇಳ್ತಂತ ತಿಳ್ಕೊತೇನೆ ರೀ ನಾನು. ಖುಷಿ ರೀ ಸರ್.